ಮಂಡ್ಯದ ಮಾಜಿ ಸಂಸದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಸುಮಲತಾ ಅಂಬರೀಶ್ ಅಂದ ಕೂಡಲೇ ನಮಗೆ ನೆನಪಾಗೋದು ಜೋಡೆತ್ತುಗಳು ಅಂತ ಹೇಳಿ. ಸುಮಲತಾ ಅಂಬರೀಶ್ ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು, ಯಾವ ಪಕ್ಷದ ಪರನೂ ಕೂಡ ನೆಟ್ಟಗೆ ನಿಂತ್ಕೊಳ್ಳೋದಕ್ಕಾಗ್ದೇನೆ ತಾನು ಸೋತಂತಹ ಕಾರಣಕ್ಕೆ ತಲೆ ಕೆಟ್ಟಿರೋರ ತರ ಮಾತಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅವರ ನಡುವೆ ಬೆಂಕಿಯನ್ನ ಇಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯುವಕರನ್ನ ಕೆಟ್ಟ ದಾರಿಗೆ, ಕಳ್ಳ ದಾರಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಹೇಳೋದು ಒಂದೇ ವಿಚಾರ. ಅದಕ್ಕೂ ಮೊದಲು ಈ ಹಿಂದಿನ ವಿಚಾರ ಏನಂತ ಹೇಳಿ ತಿಳ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಮಂಡ್ಯದ ಮದ್ದೂರಿನಲ್ಲಿ ಒಂದು ಗಣಪತಿಯ ಗಲಾಟೆ ಆಯಿತು. ಸೊ ಮಸೀದಿಯ ಹತ್ತಿರದಿಂದ ಕಲ್ಲು ಬಂದು ಗಣಪತಿಗೆ ಬಿತ್ತು, ನಂತರ ಹಿಂದೂಗಳ ಮೇಲೆ ಬಿತ್ತು ಅಂತ ಹೇಳಿ ಅಲ್ಲಿ ಹಲವಾರು ರೀತಿಯಾದಂತಹ ಕಾಂಟ್ರವರ್ಸಿ ಆಯಿತು. ಆ ಕಾಂಟ್ರವರ್ಸಿಗೆ ಬಿಜೆಪಿ ಹಲವಾರು ನಾಯಕರು ಬಂದು ತುಪ್ಪ ಸುರಿಯೋ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಲ್ಲಿಗೆ ಮಂಡ್ಯದ ಮಾಜಿ ಸಂಸದೆ ಅಂತ ಹೆಣ್ಸ್ಕೊಂಡಿರುವಂತಹ ಸುಮಲತಾ ಅಂಬರೀಶ್ ಕೂಡ ಬರ್ತಾರೆ. ಅವರ ಕೈಲಿ ಮೈಕು ಸಿಕ್ಕ ತಕ್ಷಣನೇ ಬರೋ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮಧ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇತ್ತೀಚೆಗೆ ನೀವು ನೋಡ್ತಿರಬಹುದು, ನೇಪಾಳದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಬಂದಿದೆ. ಸರ್ಕಾರವನ್ನ ಕೆಡವಲಿಕ್ಕೆ ದೊಡ್ಡ ದೊಡ್ಡ ಯುವಕರೆಲ್ಲರೂ ಸೇರ್ಕೊಂಡು ಸರ್ಕಾರವನ್ನ ಕೆಡವಿದ್ದಾರೆ, ರೋಡಿಗೆ ಇಳಿದು ದಂಗೆಯನ್ನ ಮಾಡಿದ್ದಾರೆ. ನೀವೂ ಕೂಡ ಈ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಬೇಕಂದ್ರೆ ದಂಗೆ ಎದ್ದೇಳಬೇಕು, ಎಲ್ಲ ಯುವಕರು ಕೂಡ ರೋಡಿಗೆ ಇಳಿದು ದಂಗೆ ಏಳ್ಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇವಮ್ಮ. ಸೊ ಈ ವಿಚಾರವಾಗಿ ಯಾರಾದ್ರೂ ನಮ್ಮ ಹಿಂದೂ ಯುವಕರುಗಳು ಏನೋ ನಮ್ಮ ಸುಮಲತಾ ಅಂಬರೀಶ್ ಹೇಳೇ ಬಿಟ್ರು ಅಂತ ಹೇಳಿ ಏನಾದ್ರೂ ನೀವು ದಂಗೆ ಏಳಲಿಕ್ಕೆ ಬಂದ್ರೆ, ನೀವು ಏನಾದ್ರೂ ಅರೆಸ್ಟ್ ಆದ್ರೆ, ನಿಮ್ಮ ಮೇಲೆ ಏನಾದ್ರೂ FIR ಆದ್ರೆ, ಇವರ ಮಗ ಆಗಿರ್ಬೋದು, ಈ ಸುಮಲತಾ ಆಗಿರ್ಬೋದು, ಯಾರೂ ಕೂಡ ಬಂದು ಬಿಡಿಸೋದಿಲ್ಲ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಇತ್ತೀಚಿನ ವಿಚಾರ ತಿಳಿದಿರಬಹುದು. ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಸೇರಿದ ನಂತರ ಅವರ ಹಲವಾರು ಸ್ನೇಹಿತರು ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು ಜೈಲಿಗೆ ಬಂದು ನೋಡ್ಕೊಂಡು ಹೋದ್ರು. ಆದ್ರೆ ಈ ಒಮ್ಮಂಗೋಸ್ಕರ ಹಗಲು ರಾತ್ರಿ ಅನ್ನದೇ ಚುನಾವಣಾ ಕ್ಯಾಂಪಸ್ಗಳನ್ನ ಮಾಡಿ ಒಮ್ಮನ ಗೆಲ್ಸಿದ್ದ ದರ್ಶನ್ ಅವರು. ಆದ್ರೆ ಇವರು ಒಂದು ದಿನಕ್ಕೂ ಕೂಡ ಅವನ ಬಳಿ ಹೋಗಿ ವಿಚಾರಣೆಯನ್ನ ಮಾಡಲೇ ಇಲ್ಲ. ಆದ್ರೆ ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ಇವರ ಬುದ್ಧಿಯನ್ನ ನೋಡ್ಕೊಂಡು ಇವರನ್ನ ದೂರವಿಟ್ರು. ಸೊ ಅಷ್ಟೇ ಅಲ್ಲದೆ ಇವರು ಅಷ್ಟೆಲ್ಲ ಮೋಸವನ್ನ ಮಾಡಿ ಇವಾಗ ಯುವಕರನ್ನ ತಪ್ಪು ದಾರಿಗೆ ಇಳಿತಿರುವಂಥದ್ದು. ಯುವಕರು ದಂಗೆಯನ್ನ ಹೇಳ್ಬೇಕು, ರೋಡಿಗೆ ಬಂದು ಈ ಸರ್ಕಾರವನ್ನ ಬೀಳಿಸುವಂತ ಕೆಲಸ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಿರಲ್ಲ. ನಿಮ್ಮ ಮಗನನ್ನು ಕೂಡ ನೀವು ಗಂಡಸಂತಾನೆ ಬೆಳೆಸಿರೋದು, ಯುವಕ ಅಂತಾನೆ ಬೆಳೆಸಿರೋದು. ಅವನ್ನ AC ರೂಮಲ್ಲಿ ಕೂರಿಸ್ಬಿಟ್ಟು 100 kg ಮಾಡೋದಕ್ಕಿಂತ ಅವರನ್ನು ಕೂಡ ಬೀದಿಗೆ ತಂದು ನಮ್ಮ ಹಿಂದೂ ಯುವಕರ ಜೊತೆಗೆ ಬಿಡಿ. ಕಾರಲ್ಲಿ ಕೂತ್ಕೊಂಡು ಮೈಕನ್ನ ಹಿಡ್ಕೊಂಡು ಭಾಷಣ ಮಾಡೋದು ತುಂಬಾ ಈಸಿ ಮೇಡಮ್. ಹಾಗೆ ರೋಡಲ್ಲಿ ಬಂದ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಭಾಷಣವನ್ನ ಮಾಡಿ ಯುವಕರದು ಲಾಠಿ ಏಟು ತಿಂತಿದಾರಲ್ಲ, ಹಾಗೆ ನಿಮ್ಮ ಮಗನಿಗೂ ಕೂಡ ತಿಕ್ಕದ ಮೇಲೆ 2 ಲಾಠಿ ಏಟು ಬಿದ್ದ ಮೇಲೆನೆ ನಿಮಗೂ ಕೂಡ ಅರಿವಾಗತ್ತೆ. ಹಿಂದೂ ಮಕ್ಕಳು ಅಂತ ಹೇಳ್ಕೊಂಡು ಬಡವರ ಮಕ್ಕಳನ್ನ ಬಲಿ ಕೊಡ್ತಿರುವಂತಹ ನಿಮ್ಮಂತಹ ರಾಜಕಾರಣಿಗಳಿಂದಾನೇ ಇವತ್ತಿನ ನಮ್ಮ ದೇಶದ ಸ್ಥಿತಿ ಇದಾಗಿರೋದು. ನಿಮ್ಮಂಥವ್ರು ಬಂದ ಕೂಡಲೇ ಅಲ್ಲಿನ ಜನ ದಂಗೆ ಎದ್ದು ನಿಮಗೆ ಕೂಡ ಯಾವುದರಿಂದಾದ್ರೂ ಬಾರಿಸಿದ್ರೆ ಆಗ ಆ ಊರು ಬಿಟ್ಟು ಹೊರಡೋಗ್ತಿರಲ್ಲ, ಆಗ ನಮ್ಮ ದೇಶ ಉದ್ಧಾರ ಆಗ್ತದೆ. ನಿಮ್ಮಂತರ ಭಾಷಣಗಳನ್ನ ಕೇಳ್ಕೊಂಡು ಸಿಳ್ಳೆ ಚಪ್ಪಾಳೆ ಹೊಡಿತಿರುವಂತಹ ಕಚಡ ನನ್ನ ಮಕ್ಕಳಿಗೆ ಈ ವಿಡಿಯೋವನ್ನು ಅರ್ಪಣೆ ಮಾಡ್ತಿದ್ದೀನಿ. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಪ್ಪ.